ನೀವೇ ಪುಣ್ಯವಂತರು. ಯಾಕಂದರೆ ಇನ್ನು ಮುಂದೆ ಸುದೀಪ್ ಸರ್ ಬರೋದಿಲ್ಲ. ಯಾಕಂದರೆ ಬಿಗ್ ಬಾಸ್ ವಿದಾಯ ಹೇಳಿದ್ದಾರೆ. ಆಲ್ರೆಡಿ ಒಂದು 2-3-4 ಮಂತ್ಸ್ ಬ್ಯಾಕೇ ಹೇಳಿದರು ವಿದಾಯ. ಈಗ ಮತ್ತೆ ಹೇಳಿದ್ದಾರೆ ನೆಕ್ಸ್ಟು ವೀಕ್ ಅದೇ ನನ್ನ ಲಾಸ್ಟ್ ಹೋಸ್ಟ್ ಅಂತ ಹೇಳ್ಬಿಟ್ಟು. ಎಷ್ಟು ಬೇಜಾರಾಗುತ್ತೆ ಮತ್ತು ಎಷ್ಟು ಖುಷಿ ಆಗುತ್ತೆ. ನೀವೇ ಲಾಸ್ಟ್, ನಿಮಗೆ ಅವರು ತಿದ್ದಿ ಎಲ್ಲ ಬುದ್ಧಿ ಎಲ್ಲ ಹೇಳಿರೋ ಅಂಥದ್ದು. ಖುಷಿ ಅಂತಲ್ಲ, ಹಾಂ, ಬೇಜಾರು ಏನಕ್ಕೆ ಅಂದರೆ ಬಿಗ್ ಬಾಸ್ ಅನ್ನೋ ಕಲ್ಪನೆ ಅಥವಾ ಆ ಒಂದು ವೇದಿಕೆಗೆ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರನ್ನೂ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವರು ಮಾತು ಏನಿದೆ ಅದು ನಮ್ಮ ಸೀಸನಿಗೆ ಲಾಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂದು ಮ್ಯಾಜಿಕ್ ಆದರೂ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನೆಕ್ಸ್ಟ್ ಸೀಸನ್ ಅವರಿಗೆ. ಅಂದರೆ ನಮಗೆ ಫಸ್ಟ್ ಬರಬೇಕಾದ್ರೆ ಅವನು ಕೊರಗಿತ್ತು, ಸುದೀಪ್ ಸರ್ ಇರ್ತಾರೋ ಇಲ್ವೋ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ಅದೇ ಕೊರಗಲ್ಲಿ ಇರಬೇಕಾಗತ್ತೆ. ಅಂಥ ಕೊರಗು ಸೀಸನ್ ಪೂರ್ತಿ ಅದೇ ಉಳಿದು ಬಿಡುತ್ತೆ. ಆಮೇಲೆ ಅವರು ಅದು ಏನಂತಾರೆ ಹೇಳ್ತಾರೆ, ಈಗ ಸುದೀಪ್ ಸರ್ ಇಲ್ಲ ಅಂದರೆ ಸೀಸನ್ನೇ ಇಲ್ಲ ಅನ್ನೋ ಥರ. ಈಗ ನಾನು ಅದನ್ನೇ ಹೇಳ್ತಿದ್ದೆ ಯಾವಾಗಲೂ, ರಜತ್ ಅವರು ಮತ್ತು ಹನುಮಂತನ ವೈಲ್ಡ್ ಕಾರ್ಡ್ ಆದರೂ ಬರ್ತಾರೆ. ಯಾಕೆ ಅಂದರೆ ಸುದೀಪ್ ಸರ್ ಏನೋ ಟ್ವೀಟ್ ಮಾಡಿರ್ತಾರೆ ಲಾಸ್ಟ್ ಸೀಸನ್ ಅಂತ, ಅದಕ್ಕೆ ಬಂದಿರ್ತಾರೆ ಅಂತ ಹೇಳ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅವರೇ ಬರ್ತಿದ್ದಾರೆ ಅಂದರೆ ಸುದೀಪ್ ಸರ್ಗೋಸ್ಕರ ಅಂತ ಅಂದರೆ ಜನ ಇನ್ನೆಷ್ಟು ಕಾಯ್ತಿರ್ಬೇಡ. ಜನ ಒಂದು ಫೀಲಲ್ಲಿರ್ತಾರೆ, ಇದು ನಮ್ಮ ಹೀರೋದು ಲಾಸ್ಟ್ ಬಿಗ್ ಬಾಸ್ ಸೀಸನ್ನು, ನಾವು ನೋಡ್ಕೋಬೇಕು, ನಾವು ಅದನ್ನು ಕಣ್ತುಂಬ ನೋಡ್ಕೋಬೇಕು ಅಂತ. ಹಾಗಾಗಿ ನಮ್ಮ ಕಂಟೆಸ್ಟೆಂಟ್ ಪಾರ್ಟ್ ಏನಿದೆ ಅದೊಂದು 20% ಇರ್ಬೋದೇನೋ. ಮಿಕ್ಕಿದ ಅಷ್ಟು 80% ಸುದೀಪ್ ಸರ್ದೇ ಈ ಸೀಸನ್ ಹಿಟ್ಟಿಗೆ ಕಾರಣ ಆಗುತ್ತೆ ಅಂತ ಅನಿಸುತ್ತೆ.